ಕತೆ ಮುಂಬೈನ ದೈಸರ್ ಹಳ್ಳಿಯದ್ದಾಗಿದೆ. ಒಂದು ವಿಶಾಲವಾದ ಬಂಗ್ಲೆಯಲ್ಲಿ ಮೇರಿ ಮತ್ತು ಸ್ಟೀವನ್ ವಾಸವಾಗಿದ್ದಾರೆ. ಅವ್ರ ಹತ್ರ ತುಂಬಾ ಹಣ ಇದೆ ಮತ್ತೆ ಸುಖವಾಗಿದ್ದಾರೆ. ಆದ್ರೂ ಕೂಡ ಅವರ ಮುಖದಲ್ಲಿ ಒಂದು ದುಃಖ ಕಾಣಿಸ್ತಾ ಇದೆ. ಯಾಕಂದ್ರೆ ಕೆಲವು ತಿಂಗಳ ಹಿಂದೆ ಹ್ಯಾಲೋವಿನ್ ರಾತ್ರಿಯಲ್ಲಿ ಅವರ ಮಗ ಸತ್ತೋಗ್ತಾನೆ. ಈ ಒಂದು ವಿಶಾಲವಾದ ಬಂಗ್ಲೆ ಈಗ ಖಾಲಿಯಾಗಿದೆ. ಮಕ್ಕಳ ಶಬ್ದವಿಲ್ಲ. ಸ್ಟೀವನ್, ಈ ಮನೆ ಎಷ್ಟು ಬಿಕೋ ಅನ್ಸ್ತಾ ಇದೆ ಅಲ್ವಾ? ಪ್ರತಿದಿನ ಒಂದೇ ತರ ನಿಶಬ್ದವಾಗಿದೆ. ನಾವ್ ಹೀಗ್ ಮಾಡೋಣ, ಅನಾಥಾಶ್ರಮದಲ್ಲಿ ಒಂದ್ ಮಗುನ ದತ್ತು ತಗೊಳ್ಳೋಣವಾ? ಅವನ ನಗು, ಅವನ ತುಂಟತನದಿಂದ ಈ ಮನೆ ಮತ್ತೆ ಮೊದ್ಲಿನಾಗುತ್ತೆ. ಮೇರಿ ಮತ್ತೆ ಸ್ಟೀವನ್ ಈ ತರ ಯೋಚನೆ ಮಾಡ್ತಾರೆ. ಅನಾಥಾಶ್ರಮದಿಂದ ಜಾನ್ ಎಂಬ ಹುಡುಗನನ್ನ ದತ್ತು ತಗೋತಾರೆ. 3 ಜನ ಆ ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಸಮಯ ಓಡ್ತಾ ಇತ್ತು. ಅವರು 3 ಜನ ತುಂಬಾ ಗಾಢವಾದ ನಿದ್ರೆಯಲ್ಲಿರ್ಬೇಕಾದ್ರೆ ಕಿಚನ್ ನಿಂದ ಒಂದು ಗ್ಲಾಸ್ ಬೀಳೋ ಶಬ್ದ ಬರುತ್ತೆ. ಯಾರೋ ಒಂದು ಗ್ಲಾಸ್ ಅನ್ನ ತುಂಬಾ ಜೋರಾಗಿ ಎಸೆಯೋ ಹಾಗೆ. ಮೇರಿ ಕಣ್ಬಿಟ್ಟು ನೋಡ್ತಾಳೆ. ಅವಳು ಹೆದರ್ಕೊಂಡೇ ಅಡ್ಗೆ ಮನೆ ಕಡೆ ಓಡಿ ಹೋಗ್ತಾಳೆ. ಅವಳ ಮುಂದೆ ಒಡೆದು ಹೋಗಿರೋ ಗ್ಲಾಸ್ ಬಿದ್ದಿರುತ್ತೆ. ಮತ್ತೆ ಗೋಡೆ ಮೇಲೆ ಒಂದು ಮಗುವಿನ ನೆರಳು ಕಾಣಿಸ್ತಾ ಇರುತ್ತೆ. ಇದನ್ ನೋಡಿ ಮೇರಿಗೆ ಶಾಕ್ ಆಗುತ್ತೆ. ಅವಳು ಕಿಚನ್ ನಿಂದ ಹಾಲ್ ಕಡೆಗೆ ಓಡೋಕ್ ಶುರು ಮಾಡ್ತಾಳೆ. ಅಲ್ಲಿ ಟಿವಿ ಆನ್ ಆಗಿತ್ತು. ಸ್ಕ್ರೀನ್ ಮೇಲೆ ಒಂದು ಮಗು ಭೂತದ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಮತ್ತೆ ಜಾನ್ ಅದನ್ನ ನೋಡ್ತಾ ಇದ್ದ. ಇದು ಡೇವಿಡ್ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಜಾನ್, ಟಿವಿನ ಯಾರು ಆನ್ ಮಾಡಿರೋದು? ಮೇರಿ ಜಾನ್ ಮುಖನ ನೋಡ್ತಾಳೆ. ಅವನ ಕಣ್ಣು ಕೆಂಪಾಗಿರುತ್ತೆ. ಅವನ ಮುಖದ ಮೇಲೆ ಒಂದು ಭಯಾನಕ ನಗು ಇರುತ್ತೆ. ಯಾರೋ ಅವನ ಮೇಲೆ ಪ್ರವೇಶ ಮಾಡಿರೋ ರೀತಿ. ಜಾನ್, ನಾನ್ ಕೇಳ್ತಾ ಇದ್ದೀನಿ, ಈ ಟಿವಿನ ಯಾರು ಆನ್ ಮಾಡಿರೋದು? ಜಾನ್ ಸುಮ್ನೆನೇ ಇದ್ದ. ಮೇರಿ ಕೋಪದಿಂದ ಟಿವಿನ ಆಫ್ ಮಾಡ್ತಾಳೆ. ಆದ್ರೆ ಟಿವಿ ಮೇಲೆ ಡೇವಿಡ್ ನ ಮುಖ ಪದೇ ಪದೇ ಬರ್ತಾ ಇರುತ್ತೆ. ಅವನ ಕಣ್ಣು ಕೆಂಪಾಗಿರುತ್ತೆ, ನೋಡೋದಿಕ್ಕೆ ದೆವ್ವ ಇರೋ ಹಾಗೆ. ಜಾನ್, ಈ ಡೇವಿಡ್ ನ ವಿಡಿಯೋ ನಿನ್ಗೆ ಎಲ್ಲಿಂದ ಸಿಕ್ತು? ಕೋಪದಿಂದ ಮೇರಿ ಜಾನ್ ಕೆನ್ನೆಗೆ ಹೊಡೆದ್ಬಿಡ್ತಾಳೆ. ಹೇಳು, ಡೇವಿಡ್ ನ ವಿಡಿಯೋ ಎಲ್ಲಿಂದ ಸಿಕ್ತು ನಿನ್ಗೆ? ಆಗ ಇನ್ನೊಂದು ಕೆನ್ನೆಗೆ ಮತ್ತೆ ಬಾರಿಸ್ತಾಳೆ. ಜಾನ್ ತಲೆ ಎತ್ತಿ ನೋಡ್ತಾನೆ. ಅವನ ಕಣ್ಣು ಮತ್ತೆ ಕೆಂಪಾಗಿರುತ್ತೆ. ಹೇಗಂದ್ರೆ ಒಂದು ಆತ್ಮ ಅವನ ದೇಹದ ಮೇಲೆ ಪ್ರವೇಶ ಮಾಡಿರೋ ಹಾಗೆ. ನಾನಿವತ್ತು ನಿನ್ನ ಬಿಡೋದಿಲ್ಲ. ಜಾನ್ ಮೇರಿ ಹಿಂದೆನೆ ಓಡ್ತಾನೆ. ಮೇರಿ ವೇಗವಾಗಿ ಓಡ್ತಾ ಇರ್ತಾಳೆ. ಅವಳೊಂದು ರೂಮಿಗೆ ಹೋಗಿ ಬಾಗ್ಲನ್ನ ಭದ್ರವಾಗಿ ಹಾಕೋತಾಳೆ. ಹೆದರ್ಕೊಂಡು ಅವಳು ಅಲ್ಲೇ ಕುತ್ಕೋತಾಳೆ. ಸ್ಟೀವನ್ ಆ ರೂಮಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಮೇರಿ ಎಷ್ಟೊಂದು ಭಯ ಪಟ್ಟಿದ್ಲಂದ್ರೆ ಸ್ಟೀವನ್ ನ ನೋಡೋದಿಕ್ ಕೂಡ ಹೋಗಿಲ್ಲ. ಹಾಗೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ರಾತ್ರಿ ಕಳೆದು ಬೆಳಗಾಗುತ್ತೆ. ಅವಳು ಕಣ್ಣು ಬಿಟ್ಟು ನೋಡ್ದಾಗ ಅವಳ ದೃಷ್ಟಿ ಗೋಡೆ ಮೇಲೆ ಹೋಗುತ್ತೆ. ಅಲ್ಲಿ ರಕ್ತದಿಂದ ಬರ್ದಿರ್ತಾರೆ, ನೀನ್ ನನ್ನನ್ನ ಯಾಕೆ ಸಾಯಿಸ್ದೆ? ಈಗ ನನ್ನ ಸರ್ದಿ. ಇದನ್ನ ನೋಡಿ ಮೇರಿಯ ಗಂಟಲು ಒಣಗತ್ತೆ. ಅವಳು ಜೋರಾಗಿ ಕೂಗಿಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಸ್ಟೀವನ್, ಜಾನ್. ಮೇರಿ ಜೋರಾಗಿ ಕಿರ್ಚ್ಕೋತಾಳೆ. ಅವಳ ಕೂಗು ಬಂಗ್ಲೆಯ ಮೂಲೆಯಲ್ಲೂ ಕೇಳಿಸುತ್ತೆ. ಅಲ್ಲಿ ಸ್ಟೀವನ್ನೂ ಇರ್ಲಿಲ್ಲ, ಜಾನು ಇರ್ಲಿಲ್ಲ. ಮೇರಿ ಅಲ್ಲಿಂದ ಓಡಿ ಹೊರಗಡೆ ಬರ್ತಾಳೆ. ಮೇರಿ ಓಡ್ತಾ ಚರ್ಚ್ನ ಫಾದರ್ ಹತ್ರ ಬರ್ತಾಳೆ. ಫಾದರ್, ನನ್ನನ್ನ ಕಾಪಾಡಿ. ಏನಾಯ್ತು ಮಗಳೇ? ಮೇರಿ ಫಾದರ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಅವಳ ಮನೆಯಲ್ಲಿ ಒಂದು ಭೂತ ಇದೆ ಅನ್ನೋ ವಿಷಯನ. ಇವತ್ತು ಹ್ಯಾಲೋವಿನ್ ದಿನ. ಇವತ್ತು ಮನುಷ್ಯರು ಮತ್ತು ದೆವ್ವಗಳ ಪರ್ದೆ ತುಂಬಾ ತೆಳುವಾಗಿರುತ್ತೆ. ಆತ್ಮಗಳು ಸುಲಭವಾಗಿ ಪೃಥ್ವಿ ಮೇಲೆ ಬಂದ್ಬಿಡುತ್ತೆ. ಫಾದರ್, ನನ್ನ ಈ ಡೇವಿಡ್ ಇಂದ ಕಾಪಾಡಿ. ಅವನು ನನ್ನ ಪತಿನ ಮೊದಲೇ ಕಾಣೆ ಮಾಡಿದಾನೆ. ಫಾದರ್ ಜೇಮ್ಸ್ ಮೇರಿ ಮನೆ ಕಡೆ ಹೋಗ್ತಾರೆ. ಮೇರಿ ಬಾಗ್ಲನ್ ತೆಗೆದು ನೋಡ್ತಾಳೆ. ಅಲ್ಲಿ ಜಾನ್ ಭಯಾನಕವಾದಂತ ಕಾಸ್ಟ್ಯೂಮ್ ಹಾಕೊಂಡಿರ್ತಾನೆ. ಮತ್ತೆ ಅವನ ತಲೆ ಭೂಮಿ ನೋಡ್ತಾ ಇರುತ್ತೆ. ಜಾನ್, ಈ ಕಾಸ್ಟ್ಯೂಮ್ ನಿನ್ಗೆ ಎಲ್ಲಿಂದ ಸಿಕ್ತು? ನಾನ್ ನಿನಗೆ ಇದನ್ ಕೊಡ್ಸಿರ್ಲಿಲ್ಲ ಅಲ್ವಾ? ಜಾನ್ ಮೇರಿ ಕಡೆ ನೋಡ್ತಾನೆ. ಅವನು ಭಯಂಕರವಾಗಿ ನಗ್ತಾನೆ. ಮೇರಿ ಕಾಸ್ಟ್ಯೂಮ್ನ ದುರ್ಗುಟ್ಕೊಂಡು ನೋಡ್ತಾಳೆ. ಇದು ಡೇವಿಡ್ ನ ಕಾಸ್ಟ್ಯೂಮ್. ಲಾಸ್ಟ್ ವರ್ಷದ ಹ್ಯಾಲೋವಿನ್ ನಲ್ಲಿ ಅವನು ಇದನ್ನೇ ಹಾಕೊಂಡಿದ್ದ. ಹೇಳು, ನಿನ್ಗಿದೆಲ್ಲಿಂದ ಸಿಕ್ತು?
ಮುಂದೆ ಹೋಗ್ಬೇಡ ಮೇರಿ, ಡೇವಿಡ್ನ ಆತ್ಮ ಅವನ ಮೇಲಿದೆ. ಜಾನ್ ಅಚಾನಕ್ ಆಗಿ ಮೇರಿ ಮೇಲೆ ಹಲ್ಲೆ ಮಾಡ್ದ. ಆಗ ಫಾದರ್ ಜೇಮ್ಸ್ ಮೇಲೆ ಪವಿತ್ರವಾದ ನೀರನ್ನು ಹಾಕ್ತಾರೆ. ಜಾನ್ ಅಲ್ಲೇ ಬಿದ್ದು ಮೂರ್ಛೆ ಹೋಗ್ತಾನೆ. ಈ ಆತ್ಮ ಕೋಪದಲ್ಲಿದೆ. ನಾವು ನಮ್ಮ ಒಂದು ಶಕ್ತಿಯಿಂದ ಇದನ್ನ ಓಡಿಸ್ಬೇಕು. ಫಾದರ್ ಮನೆಯ 4 ಮೂಲೆಗಳಿಗೂ ಕೂಡ ಆ ಪವಿತ್ರವಾದ ನೀರನ್ನ ಹಾಕ್ತಾರೆ. ಅವರು ಬೈಬಲ್ನ ತಗೊಂಡ್ರು, ಮುಂಬತ್ತಿಯನ್ನ ಹಚ್ತಾರೆ. ಅವರು ಮಧ್ಯದಲ್ಲಿ ಒಂದು ಕ್ರಾಸ್ ಇಡ್ತಾರೆ. ಯೇಸುವಿನ ಕೃಪೆಯಿಂದ ನಾನು ನಿನಗೆ ಆದೇಶವನ್ನ ಕೊಡ್ತಿದ್ದೇನೆ. ನಿನ್ನ ಗುರಿಯನ್ನ ಹೇಳು. ನೀನ್ ಯಾಕಿಲ್ಲಿಗೆ ಬಂದಿದ್ದೀಯಾ? ಅಚಾನಕ್ಕಾಗಿ ಕೋಣೆಯಲ್ಲಿ ತಣ್ಣನೆಯ ಗಾಳಿ ಬರುತ್ತೆ. ಮುಂಬತ್ತಿ ಆರಿ ಹೋಗುತ್ತೆ. ಜಾನ್ ಎದ್ ನಿಂತ್ಕೋತಾನೆ. ಅವನ ಕಣ್ಣು ಕೆಂಪಾಗಿರುತ್ತೆ. ಅವನ ನಗು ಭಯಂಕರವಾಗಿರುತ್ತೆ. ನನ್ನ ಅಪ್ಪ ಅಮ್ಮನೇ ನನ್ನ ಸಾಯಿಸಿದ್ರು, ಈಗ ಅವರೇ ಸರದಿ. ಏ ಅಶುದ್ಧ ಆತ್ಮ, ನಾನು ಯೇಸುವಿನ ಕೃಪೆಯಿಂದ ನಿನ್ನ ಹೊರಟೋಗುವಂತ ಆದೇಶ ಕೊಡ್ತಾ ಇದ್ದೀನಿ. ಆದ್ರೆ ಆತ್ಮ ಇನ್ನ ಶಕ್ತಿಶಾಲಿ ಆಗೋಯ್ತು. ಕ್ರಾಸ್ ಗಾಳಿಯಲ್ಲಿ ತೇಲಿ ಗೋಡೆಗೆ ಹೊಡ್ಕೋಯ್ತು. ಚೂರ್ ಆಗೋಯ್ತು. ಫಾದರ್ ಜೇಮ್ಸ್ ನ ಮುಖ ಬೆವರಿನಿಂದ ತುಂಬೋಯ್ತು. ಅವರು ಮೇರೆ ಮೇಲೆ ಕೂಗಾಡೋದಕ್ಕೆ ಶುರು ಮಾಡಿದ್ರು. ಹೇಳು ಮೇರಿ, ನೀವಿಬ್ರು ಏನ್ ಪಾಪ ಮಾಡ್ತೀರಾ ಅಂತ. ಹಾ, ನಾನು ಪಾಪ ಮಾಡ್ಬಿಟ್ಟೆ. ನಾವೇ ನಮ್ಮ ಮಗುವನ್ನ ಕೊಂದ್ಬಿಟ್ವಿ. ಅದು ಹಲೋವಿನ ರಾತ್ರಿ ನನ್ ಮಗ ಡೇವಿಡ್ ಭೂತದ ಭಯಾನಕ ಕಾಸ್ಟ್ಯೂಮ್ ಹಾಕೊಂಡು ಅವನ ಫ್ರೆಂಡ್ಸ್ ಜೊತೆಗೆ ಹಳ್ಳಿಯಲ್ಲಿ ಟ್ರಿಕ್ ಆರ್ ಟ್ರೀಟಿಂಗ್ಗೋಸ್ಕರ ಹೋಗಿದ್ದ. ಅಪ್ಪ, ನೀವು ನನಗೋಸ್ಕರ ಫೇವ್ರೆಟ್ ಕ್ಯಾಂಡಿನ ತಗೊಂಡ್ ಬಂದ್ರಾ? ಹಾ ಪುಟ್ಟ, ತಗೋ. ಇದು ನಿನಗೋಸ್ಕರ ಡೇವಿಡ್. ಡೇವಿಡ್ ಖುಷಿಯಿಂದ ಕ್ಯಾಂಡಿ ತಿಂದ. ಅವನು ಕೆಲವು ಸಮಯ ಆದ್ಮೇಲೆ ಅವನು ನೋವಿಂದ ಕಿರ್ಚೋದಕ್ ಶುರು ಮಾಡ್ತಾನೆ. ಕ್ಯಾಂಡಿಯಲ್ಲಿ ವಿಷ ಇತ್ತು. ಸ್ಟೀವನ್ನ ಆಸೆ ಏನಂದ್ರೆ ಡೇವಿಡ್ ಹೆಸರಲ್ಲಿದ್ದ ಆಸ್ತಿ ಮೇಲೆ ಕಣ್ಣಿತ್ತು. ಮೇರಿ ಪೂರ್ತಿ ಕತೆನ ಹೇಳ್ತಾ ಇದ್ಲು. ಆಗ ಜಾನ್ ಆತ್ಮ ಫಾದರ್ ಮೇಲೆ ಹಲ್ಲೆ ಮಾಡಕ್ಕೆ ಶುರು ಮಾಡ್ತು. ಅವರು ಮೂರ್ಛೆ ತಪ್ಪಿ ಬಿದ್ದು ಹೋದ್ರು. ಇದನ್ನು ನೋಡಿ ಮೇರಿ ಪೂರ್ತಿಯಾಗಿ ಹೆದರ್ಕೊಂಡ್ಲು. ಅವಳು ಚರ್ಚ್ ಕಡೆಗೆ ಓಡೋದಿಕ್ ಶುರು ಮಾಡಿದ್ಲು. ಅವಳಲ್ಲಿ ಹೋದ ತಕ್ಷಣ ಅವಳಿಗೊಂದು ಶಾಕ್ ಕಾದಿತ್ತು. ಫಾದರ್ ಜೇಮ್ಸ್ ಮುಂಚೆನೆ ಅಲ್ಲಿ ಹೋಗಿ ನಿಂತಿದ್ರು. ನೀವಿಲ್ಲಿ? ನೀವಂತೂ ಆಗ್ಲೇ ನಮ್ಮ ಮನೇಲಿದ್ರಿ, ಇಲ್ಲ ಹೇಗ್ ಬಂದ್ರಿ? ನನಗ್ ಮುಂಚೆನೆ ಸತ್ಯ ಗೊತ್ತಿತ್ತು. ಅದಕ್ಕೆ ನಾನು ಡೇವಿಡ್ನ ಆತ್ಮಕ್ಕೆ ಶಕ್ತಿ ಕೊಡೋಕೋಸ್ಕರ ನಾನು ಗುಪ್ತ ಬಲಿಯನ್ನ ಕೊಟ್ಟಿದ್ದೆ. ಸ್ವಲ್ಪ ಅಲ್ಲಿ ನೋಡು. ಮೇರಿ ನೋಡ್ತಾಳಲ್ಲಿ ಫಾದರ್ ಅವಳ ಗಂಡನನ್ನ ಬಲಿ ತಗೊಂಡಿರ್ತಾರೆ. ಅವನ ಕತ್ತನ್ನ ಕತ್ತರಿಸಲಾಗಿತ್ತು. ನೀವ್ ನನ್ಗೆ ಮೋಸ ಮಾಡ್ಬಿಟ್ರಿ. ನೀವೇ ನನ್ ಪತಿನ ಮಾಯ ಮಾಡ್ಬಿಟ್ರಿ. ಹಾ, ಯಾಕಂದ್ರೆ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ನೀನು ನಿನ್ನ ಗಂಡ ಪಾಪ ಮಾಡಿದ್ರಿ. ಜಾನ್ ಮೇರಿ ಮುಂದೆ ನಿಂತಿದ್ದ. ಅವನೊಳಗೆ ಡೇವಿಡ್ನ ಆತ್ಮ ಇತ್ತು. ನೀವು ನನ್ನನ್ನ ಸಾಯಿಸಿದ್ರಿ, ಈಗ ನನ್ನ ಸರದಿ. ಇದ್ದಕ್ಕಿದ್ದಾಗೆ ಮೇರಿಯ ದೇಹದಲ್ಲಿ ಬದಲಾವಣೆ ಕಾಣಿಸ್ಕೊಳ್ತು. ಅವಳ ಬೆರಳುಗಳು ಕಪ್ಪಾಗೋದಿಕ್ಕೆ ಶುರುವಾದವು. ಸೈನೈಡ್ನ ವಿಷ ಕೆಲಸ ಮಾಡೋ ತರ. ಯಾರಾದ್ರೂ ಕಾಪಾಡಿ, ನನ್ನ ಕಾಪಾಡಿ. ಮೇರಿ ಅಲ್ಲೇ ಬಿದ್ದೋಗ್ಬಿಟ್ಲು. ಜಾನ್ ಶರೀರದಿಂದ ಡೇವಿಡ್ನ ಆತ್ಮ ದೂರ ಆಯ್ತು. ನಮ್ಮಮ್ಮನಿಗೆ ಏನಾಯ್ತು? ಅಂಕಲ್, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಜೇಮ್ಸ್ ಮತ್ತು ಜಾನ್ ಮೇರಿನ ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ. ಡಾಕ್ಟ್ರು ಅವಳನ್ನ ಚೆಕ್ ಮಾಡಿ ಅವಳ ಸಾವಿಗೆ ಸೈನೈಡೇ ಕಾರಣ ಅಂತ ಹೇಳ್ತಾರೆ. ಹಲೋವಿನ ರಾತ್ರಿ ಹಳ್ಳಿಯ ಎಲ್ಲಾ ಮಕ್ಕಳು ಟ್ರಿಕ್ ಮತ್ತೆ ಟ್ರೀಟಿಂಗ್ಗೋಸ್ಕರ ಹೊರಡ್ತಾ ಇದ್ರು.